ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೆದುಳಿನ ಸಮಸ್ಯೆಗಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅಗತ್ಯ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮೆದುಳಿನ ನರಗಳಿಗೆ ವ್ಯತ್ಯಾಸವಾದರೆ ಕೆಲವು ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ. ಮೆದುಳಿಗೆ ಯಾವ ಸಮಯದಲ್ಲಿ ಮೆದುಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೀವಿ. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರು. ಡಾಕ್ಟರ್ ವಾಸನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಡಾಕ್ಟರ್ ವಾಸನ್ ಅವರೇ, ಹೇಳಿ, ಈ ಮಿದುಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರುತ್ತೆ ಅಂತ? ನಮಸ್ಕಾರ. ನರಶಸ್ತ್ರ ಚಿಕಿತ್ಸಕರು ಅಂದರೆ ನಾವು ನ್ಯೂರೋಸರ್ಜನ್ಸ್ ಬಹುತೇಕ ತುರ್ತು ಸಂದರ್ಭಗಳಲ್ಲಿ ತಲೆಯ ಪೆಟ್ಟು ರೋಗಿಗಳಿಗೆ ದಿನವೂ ಚಿಕಿತ್ಸೆ ಮಾಡುತ್ತೇವೆ. ದುರದೃಷ್ಟವಶಾತ್ ಪ್ರತಿ ವರ್ಷವೂ ನಮ್ಮ ದೇಶದಲ್ಲಿ 1.5 ಲಕ್ಷಕ್ಕಿಂತಲೂ ಮಿಗಿಲಾಗಿ ರಸ್ತೆ ಅಪಘಾತದಿಂದಲೇ ಮರಣ ಹೊಂದುತ್ತಾರೆ. ಅದರಲ್ಲಿ ಮುಕ್ಕಾಲು ಭಾಗ ತಲೆಗೆ ಪೆಟ್ಟಿನ ಕಾರಣದಿಂದಲೇ ಮರಣವನ್ನು ಹೊಂದುತ್ತಾರೆ. ಇದು ಕೂಡ ನಮ್ಮ ದೇಶದಲ್ಲಿ ದುಡಿಯುವ ವಯಸ್ಕರಲ್ಲಿ ಅಂದರೆ 20ರಿಂದ 40 ವರ್ಷದ ದ್ವಿಚಕ್ರ ವಾಹನಗಳನ್ನು ಬಳಸುವವರು ತಲೆಪೆಟ್ಟಿಗೆ ಹೆಚ್ಚಾಗಿ ತುತ್ತಾಗುತ್ತಿದ್ದಾರೆ. ಅವರ ದುಡಿಮೆಯ ಮೇಲೆಯೇ ಅವರ ಕುಟುಂಬವು ಅವಲಂಬಿತವಾಗಿರುತ್ತದೆ. ಹೀಗಾಗಿ ಅವರ ದುಡಿಮೆ ಇಲ್ಲದೆ ಅವರ ಚಿಕಿತ್ಸೆಗೆ ಕುಟುಂಬವೇ ಖರ್ಚು ಮಾಡಬೇಕಾಗಿ ಬಂದು, ಜೊತೆಗೆ ಗಾಯಗಳು ಚೇತರಿಸಿಕೊಳ್ಳುವವರೆಗೂ ಕುಟುಂಬದ ಸದಸ್ಯರ ಜೀವನವೂ ಕೂಡ ಅಸ್ತವ್ಯಸ್ತವಾಗುತ್ತದೆ. ಬಹುತೇಕ ಪರಿಸ್ಥಿತಿಯಲ್ಲಿ ಗಾಯಾಳು ಪುನಃ ದುಡಿಮೆಗೆ ಮರಳುವುದಕ್ಕೆ ನಿಷ್ಪ್ರಯೋಜಕವಾಗುತ್ತಾರೆ. ಮೆದುಳು ಬಹು ಸೂಕ್ಷ್ಮ, ಅದು ಕಮಟ ಬೆಣ್ಣೆಯ ಥರ. ಮಾನವನ ಮೆದುಳು ಸೃಷ್ಟಿಯಲ್ಲಿ ಬಹಳ ವಿಕಾಸವಾಗಿರುವುದರಿಂದ ಅದರ ನರಕೋಶಗಳು ಪುನರುತ್ಪಾದನೆಯನ್ನು ಕಳೆದುಕೊಂಡಿರುತ್ತದೆ. ಹೀಗಾಗಿ ಮೆದುಳು ಯಾವುದೇ ಪೆಟ್ಟು ಬಿದ್ದು ಹಾನಿ ಉಂಟಾದರೂ ಅದು ಶಾಶ್ವತವಾಗಿ ನಷ್ಟ ಉಂಟಾಗುತ್ತದೆ. ಯಾವುದೇ ಗಾಯಾಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ 1 ಗಂಟೆಯ ಒಳಗಡೆ ಗಾಯಾಳುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಇನ್ನು ಕೆಲವರು ಜ್ಞಾನವಿದ್ದು ಮಾತನಾಡುವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರು ಮಂಪರಿನಲ್ಲಿದ್ದರೆ ಅಥವಾ ಮೂರ್ಛೆ ಬಂದರೆ ಅಥವಾ ಪದೇ ಪದೇ ವಾಂತಿ ಮಾಡುತ್ತಿದ್ದರೆ ಅವರನ್ನು ಕೂಡ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಕೆಲವು ಸಂದರ್ಭಗಳಲ್ಲಿ ತಲೆಬುರುಡೆಯೊಳಗೆ ನಿಧಾನವಾಗಿ ರಕ್ತಸ್ರಾವ ಆರಂಭವಾಗಬಹುದು. ತಲೆಬುರುಡೆ ಒಂದು ಮುಚ್ಚಿದ ಡಬ್ಬದಂತೆ, ಅದರಲ್ಲಿ ಹೆಚ್ಚುವರಿ ಜಾಗವಿರುವುದಿಲ್ಲ. ರಕ್ತಸ್ರಾವ ಮೆದುಳಿನ ಮೇಲೆ ಒತ್ತಡ ಕೊಡುತ್ತದೆ. ಇದು ಜೀವಕ್ಕೆ ಅಪಾಯಕಾರಿ ಆಗಬಹುದು. ಹೀಗಾಗಿ ತಲೆಗೆ ದೊಡ್ಡ ಪೆಟ್ಟಿನ ನಂತರ ಈ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅಂದರೆ ಪದೇ ಪದೇ ವಾಂತಿ, ಮಂಪರಿನಲ್ಲಿರುವ ಗಾಯಾಳು ಅಥವಾ ಗೊಂದಲಕ್ಕೀಡಾಗಿರುವ ವ್ಯಕ್ತಿ, ತೀವ್ರವಾಗುತ್ತಿರುವ ತಲೆನೋವು, ಕೈ ಕಾಲಿನ ದುರ್ಬಲತೆ, ಫಿಟ್ಸ್ ಅಂದರೆ ಮೂರ್ಛೆ, ಇವೆಲ್ಲ ಅಪಾಯಕಾರದ ಸೂಚನೆಗಳು. ತಲೆಬುರುಡೆಯೊಳಗೆ ರಕ್ತ ಹೆಪ್ಪುಗಟ್ಟು ಮೆದುಳಿನ ಮೇಲೆ ಒತ್ತಡ ಕೊಡುತ್ತಿದ್ದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಆ ರಕ್ತವನ್ನು ತೆಗೆದು ಮೆದುಳಿನ ಮೇಲಿನ ಒತ್ತಡ ಕಡಿಮೆ ಮಾಡಲಾಗುತ್ತದೆ. ಆ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಮೆದುಳು ಊದಿಕೊಂಡಿದ್ದರೆ ಬುರುಡೆಯ ಒಂದು ಭಾಗವನ್ನು ತೆಗೆದು ಮೆದುಳು ವಿಕಾಸವಾಗುವುದಕ್ಕೆ ಅವಕಾಶ ಮಾಡ್ತೀವಿ. ಈ ಶಸ್ತ್ರಚಿಕಿತ್ಸೆಯು ಜೀವ ಉಳಿಸಬಲ್ಲವು. ಆದರೆ ನಾವು ಮಾಡುವ ಯಾವುದೇ ಶಸ್ತ್ರಚಿಕಿತ್ಸೆಗಿಂತ ಉತ್ತಮವಾಗಿರುವುದು ದ್ವಿಚಕ್ರ ವಾಹನದ ಮೇಲೆ ಪ್ರಯಾಣಿಸುವವರು ಯಾವಾಗಲೂ ಹೆಲ್ಮೆಟ್ ಧರಿಸಬೇಕು. ಕೈಯಲ್ಲಿ ಅಲ್ಲ, ಬೈಕ್ ಹ್ಯಾಂಡಲ್ ಮೇಲೂ ಅಲ್ಲ, ತಲೆಯ ಮೇಲೆ ಧರಿಸಿ ಮತ್ತು ಪಟ್ಟಿಯನ್ನು ಸರಿಯಾಗಿ ಕಟ್ಟಿಕೊಳ್ಳಿ. ಇವಾಗ ದ್ವಿಚಕ್ರ ವಾಹನದಲ್ಲಿ ಓಡಾಡುವಾಗ ಕಂಪಲ್ಸರಿ ವಾಹನ ಚಾಲಕರು ಹಾಗೆ ಹಿಂಬದಿ ಸವಾರರು ಕೂಡ ಹೆಲ್ಮೆಟ್ ಧರಿಸೋದು ಒಳ್ಳೆಯದು. ಇದರಿಂದ ತಲೆಗೆ ಹೆಚ್ಚು ಪೆಟ್ಟಾಗಿ ಮಿದುಳಿನಲ್ಲಿ ರಕ್ತಸ್ರಾವ ಆಗೋದನ್ನ ತಪ್ಪಿಸಬಹುದು, ಮತ್ತಿನ್ಯಾವುದೇ ತುಂಬಾ ದೊಡ್ಡ ಕಾಂಪ್ಲಿಕೇಶನ್ನ ತಪ್ಪಿಸಬಹುದು ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಈ ಮಿದುಳಿನ ನರಗಳಲ್ಲಿ ವ್ಯತ್ಯಾಸ ಆದ್ರೆ ಸ್ಟ್ರೋಕ್ ಕೂಡ ಆಗತ್ತೆ. ಈ ಸ್ಟ್ರೋಕ್ ಯಾಕಾಗತ್ತೆ, ಇದ್ರ ಬಗ್ಗೆ ಸ್ವಲ್ಪ ವಿವರವನ್ನ ಕೊಡ್ತೀರಾ? ಸ್ಟ್ರೋಕ್ ಅನ್ನೋದು ಬ್ರೈನ್ ಅಟ್ಯಾಕ್ ಅಂದರೆ ಮೆದುಳಿನ ಆಘಾತ ಎಂದು ಕರೆಯುತ್ತೇವೆ. ಹಾರ್ಟ್ ಅಟ್ಯಾಕ್ ಹೃದಯಾಘಾತದಲ್ಲಿ ರಕ್ತ ಪೂರೈಸುವ ರಕ್ತನಾಳ ಬ್ಲಾಕ್ ಆಗಿ ಮುಚ್ಚಿಕೊಂಡಿರುತ್ತದೆ ಎಂದು ಜನಸಾಮಾನ್ಯರಿಗೆ ಎಲ್ಲರಿಗೂ ತಿಳಿದಿರುವ ವಿಷಯ. ಅದೇ ರೀತಿ ಮೆದುಳಿನ ರಕ್ತನಾಳಗಳು ಬ್ಲಾಕ್ ಎಂದರೆ ಮುಚ್ಚಿಕೊಳ್ಳಬಹುದು. ಇದರಿಂದ ಮೆದುಳಿಗೆ ಆಮ್ಲಜನಕ ಸಿಗುವುದಿಲ್ಲ, ಮೆದುಳಿನ ಕೋಶಗಳು ಹಾನಿಯಾಗುತ್ತವೆ. ಇದರಿಂದಾಗಿ ಮೆದುಳು ಶಾಶ್ವತವಾಗಿ ನಷ್ಟವಾಗುತ್ತದೆ.
ಇಂತಹ ರೋಗಿಗಳು ಆದಷ್ಟು ಬೇಗನೆ ಆಸ್ಪತ್ರೆ ತಲುಪಿದರೆ ಈ ಬ್ಲಾಕನ್ನು ಔಷಧಿಯಿಂದ ಕರಗಿಸಬಹುದು. ಇನ್ನೂ ಕೆಲವು ರೋಗಿಗಳಲ್ಲಿ ನಳಿಕೆಯ ಮೂಲಕ ಎಂದರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಇಂದ ಬ್ಲಾಕನ್ನು ತೆಗೆಯಬಹುದು. ಇದರಿಂದಾಗಿ ಸ್ಟ್ರೋಕನ್ನು ಹಿಮ್ಮುಖಗೊಳಿಸಿ ರೋಗಿಯನ್ನು ಮೊದಲಿನ ನಾರ್ಮಲ್ ಸ್ಥಿತಿಗೂ ತರಬಹುದು. ಆದರೆ ಇವೆಲ್ಲ ಸ್ಟ್ರೋಕ್ ಆದ ಕೆಲವು ಗಂಟೆಗಳಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದ ಸ್ಟ್ರೋಕ್ ರೋಗಿಗಳನ್ನು ತಕ್ಷಣವೇ ಗುರುತಿಸುವುದು ಮುಖ್ಯ. ಇದಕ್ಕೆ ಒಂದು ಸಿಂಪಲ್ ವರ್ಡ್ ಫಾಸ್ಟ್ FAST ಎಂಬುವ ಪದವನ್ನು ನೆನಪಿಡಿ. F ಎಂದರೆ ಫೇಸ್, ಮುಖ. ವ್ಯಕ್ತಿಗೆ ಹಲ್ಲು ತೋರಿಸುವಂತೆ ಹೇಳಿ. ತುಟಿ ಓರೆಯಾಗಿದೆಯೇ ಅಥವಾ ಒಂದು ಕಡೆ ಮುಖ ಜ್ಯೋತಿ ಬಿದ್ದಿದೆಯೇ ಗಮನಿಸಿ. ಎ ಎಂದರೆ ಆಮ್, ಎರಡು ಕೈಗಳನ್ನು ಎತ್ತುವಂತೆ ಹೇಳಿ. ಒಂದು ಕೈ ಕೆಳಗೆ ಬೀಳುತ್ತಿದೆಯೇ ಗಮನಿಸಿ. ಎಸ್ ಎಂದರೆ ಸ್ಪೀಚ್, ಮಾತು ಸ್ಪಷ್ಟವಾಗಿಲ್ಲವೇ ಅಥವಾ ನಾವು ಹೇಳಿದ್ದನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲವೇ. ಟಿ ಎಂದರೆ ಟೈಮ್. ಇಂತಹ ಲಕ್ಷಣಗಳನ್ನು ಕಂಡು ಬಂದಲ್ಲಿ ಕೂಡಲೇ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ತಲುಪಿಸಿ. ಬೆಳಿಗ್ಗೆಯವರೆಗೂ ಕಾಯಬೇಡಿ. ನಿದ್ರೆ ಮಾಡಿದರೆ ಸರಿ ಹೋಗ್ಬೋದು ಅಂತೂ ಭಾವಿಸಬೇಡಿ. ಸ್ವತಃ ಗುಣವಾಗುತ್ತೆ ಎಂದು ನಿರೀಕ್ಷಿಸಬೇಡಿ. ಕೈಕಾಲು ಮಸಾಜ್ ಮಾಡುತ್ತಾ ಸಮಯ ವ್ಯರ್ಥ ಮಾಡಬೇಡಿ. ನೆನಪಿಡಿ, ಆಸ್ಪತ್ರೆಗೆ ಆದಷ್ಟು ಬೇಗ ರೋಗಿಯನ್ನು ತಲುಪಿಸುವುದು. ಇನ್ನು ಕೆಲವು ಸ್ಟ್ರೋಕ್ ರೋಗಿಗಳಿಗೆ BP ಅಂದರೆ ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್ ಆಗಿ ರಕ್ತಸ್ರಾವದಿಂದ ಮೆದುಳು ಒತ್ತಡದಿಂದ ಪ್ರಾಣಾಪಾಯವಾಗಬಹುದು. ಅವ್ರಿಗೂ ಬೇಗನೆ ಶಸ್ತ್ರಚಿಕಿತ್ಸೆಯಿಂದ ರಕ್ತವನ್ನು ತೆಗೆದು ಮೆದುಳಿನ ಮೇಲಿರುವ ಒತ್ತಡವನ್ನು ಕಡಿಮೆ ಮಾಡಲಾಗುತ್ತದೆ. ಸ್ಟ್ರೋಕ್ ಕೆಲವೊಮ್ಮೆ ರಕ್ತನಾಳ ಒಡೆದು ಆಗಬಹುದು. ಅದರ ಒಂದು ಕಾರಣ ಬ್ರೈನ್ ಅನ್ಯೂರಿಸಮ್. ಮೆದುಳಿನ ರಕ್ತನಾಳದ ಗೋಡೆ ದುರ್ಬಲವಾದಾಗ ಬೆಲೂನ್ನಂತೆ ಉಬ್ಬಿಕೊಳ್ಳುವುದನ್ನು ಬ್ರೈನ್ ಅನ್ಯೂರಿಸಮ್ ಎಂದು ಕರೆಯುತ್ತೇವೆ. ಅದು ಒಡೆದಾಗ ರೋಗಿಗೆ ಹಠಾತ್ ತಲೆನೋವು ಬರುತ್ತದೆ. ಬಹಳಷ್ಟು ರೋಗಿಗಳು ಹೇಳುವ ಮಾತು, ನನ್ನ ಜೀವನದಲ್ಲೇ ಅದು ಅತ್ಯಂತ ಭಯಾನಕರ ತಲೆನೋವು. ಇದರ ಜೊತೆಗೆ ವಾಂತಿ ಅಥವಾ ಮೂರ್ಛೆ ಅಥವಾ ಪ್ರಜ್ಞಾಹೀನತೆ ಉಂಟಾಗಬಹುದು. ಬ್ರೈನ್ ಅನ್ಯೂರಿಸಮ್ ಅನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಕ್ಲಿಪ್ ಮಾಡಬಹುದು ಅಥವಾ ನಳಿಕೆಯ ಮೂಲಕ ಎಂಡೋವ್ಯಾಸ್ಕ್ಯುಲರ್ ಥೆರಪಿ ಮಾಡಿ ಗುಣಪಡಿಸಬಹುದು. ಇಂಥ ತೀವ್ರ ಹಠಾತ್ ತಲೆನೋವನ್ನು ನಿರ್ಲಕ್ಷಿಸಬೇಡಿ. ಸ್ಟ್ರೋಕನ್ನು ನಿರ್ಲಕ್ಷಿಸಬೇಡಿ ಅಂತ ಹೇಳಿದ್ರಿ. ಇದೇ ಥರ ಮಿದುಳಿಗೆ ಇನ್ನೊಂದು ಸಮಸ್ಯೆ ಬರುತ್ತೆ, ಹೈಡ್ರೋಸೆಫಲಸ್ ಅಂತ. ಹಾಗಂದ್ರೆ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ? ಮೆದುಳು ಮತ್ತು ಬೆನ್ನುಹುರಿ ಅಂದರೆ ಸ್ಪೈನಲ್ ಕಾರ್ಡ್ ಅಲ್ಲಿ CSF ಸೆರ್ಬ್ರೋ ಸ್ಪೈನಲ್ ಫ್ಲೂಯಿಡ್ ಒಂದು ಪಾರದರ್ಶಕ ದ್ರವ ಹರಿಯುತ್ತಿರುತ್ತದೆ. ಕೆಲವೊಮ್ಮೆ ಅದರ ಹರಿವು ತಡೆಯಲ್ಪಟ್ಟು ಮೆದುಳಿನಲ್ಲಿ ದ್ರವ ಸಂಗ್ರಹವಾಗುತ್ತದೆ. ಅದನ್ನು ಹೈಡ್ರೋಸೆಫಲಸ್ ಎನ್ನುತ್ತೇವೆ. ಇದು ಯಾವ ವಯಸ್ಸಿನಲ್ಲಿ ಬೇಕಾದರೂ ಕಾಣಿಸಬಹುದು. ಚಿಕ್ಕ ಮಕ್ಕಳಲ್ಲಿ ತಲೆಯ ಗಾತ್ರ ಅಸಹಜವಾಗಿ ಹೆಚ್ಚಾಗುವುದು, ವಯಸ್ಕರಲ್ಲಿ ತಲೆನೋವು, ವಾಂತಿ ಮತ್ತು ದೃಷ್ಟಿ ಸಮಸ್ಯೆಗಳು ಕಾಣಿಸಬಹುದು. ಹೆಚ್ಚುತ್ತಿರುವ ತಲೆನೋವು ಉಂಟಾಗಿ ವಾಂತಿ ಕೂಡ ಆಗುತ್ತಿದ್ದರೆ ನಿರ್ಲಕ್ಷಿಸಬೇಡಿ. ಕೆಲವು ವ್ಯಕ್ತಿಗಳಲ್ಲಿ ಇದು ಬ್ರೈನ್ ಟ್ಯೂಮರ್ ಇಂದ ಆಗಲೂ ಕೂಡ ಸಾಧ್ಯವಿದೆ. ವಯೋವೃದ್ಧರಲ್ಲಿ ನಡೆಯಲು ಕಷ್ಟ, ಮರೆವು ಮತ್ತು ಮೂತ್ರದ ನಿಯಂತ್ರಣ ಕಳೆದುಕೊಳ್ಳುವುದು ಕಂಡುಬರಬಹುದು. ಕುಟುಂಬದವರು ಇದನ್ನು ವಯಸ್ಸಿನ ಪರಿಣಾಮ ಎಂದುಕೊಳ್ಳಬಹುದು. ಆದರೆ ಪ್ರತಿಯೊಂದು ಸಮಸ್ಯೆಯು ವಯಸ್ಸಿನ ಕಾರಣದಿಂದಲೇ ಆಗುವುದಿಲ್ಲ. ಸರಿಯಾದ ರೋಗಿಗಳಿಗೆ ಚಿಕಿತ್ಸೆ ನೀಡಿದರೆ ಉತ್ತಮ ಸುಧಾರಣೆ ಸಾಧ್ಯ. ಸರ್, ಮತ್ತೆ ಇನ್ನೊಂದು ಸಾಮಾನ್ಯಕ್ಕೆ ಕೆಲವು ತಪ್ಪು ಕಲ್ಪನೆಗಳಿಂದ ಕೂಡಿರೋಂಥ ಸಮಸ್ಯೆ ಅಂತ ಅಂದರೆ ಮೂರ್ಛೆ ಬಂದಾಗ ಕಬ್ಬಣ ಕೊಡೋದು, ಬಾಯಿಗೆ ಬಟ್ಟೆ ತುರ್ಕೋದು ಅಥವಾ ನೀರು ಕುಡ್ಸಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡ್ತಾರೆ. ಈ ಮೂರ್ಛೆಗೆ ಕಾರಣ ಏನಿರಬಹುದು, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳೋದಾದ್ರೆ? ಮೆದುಳಿನಲ್ಲಿ ಹಠಾತ್ ಅಸಹಜ ವಿದ್ಯುತ್ ಚಟುವಟಿಕೆ ಆರಂಭವಾದಾಗ ಮೂರ್ಛೆ ಉಂಟಾಗುತ್ತದೆ. ಎಲ್ಲ ಮೂರ್ಛೆ ರೋಗಗಳಲ್ಲೂ ಕೈಕಾಲು ನಡುಗುವುದಿಲ್ಲ. ಕೆಲವರು ಸ್ವಲ್ಪ ಸಮಯ ಶೂನ್ಯವಾಗಿ ನೋಡುತ್ತಿರಬಹುದು. ಕೆಲವರಲ್ಲಿ ಕೈ ಅಥವಾ ಮುಖದ ಒಂದು ಭಾಗ ಮಾತ್ರ ಪದೇ ಪದೇ ಚಲಿಸಬಹುದು. ವಯಸ್ಕರಲ್ಲಿ ಮೊದಲ ಬಾರಿಗೆ ಮೂರ್ಛೆ ಕಾಣಿಸಿದರೆ ಅದರ ಕಾರಣವನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಏಕೆಂದರೆ ಅದು ಬ್ರೈನ್ ಟ್ಯೂಮರ್ನಿಂದಾಗಲೂ ಆಗಿರಬಹುದು. ಯಾರಿಗಾದರೂ ಮೂರ್ಛೆ ಬಂದಾಗ ಅವರನ್ನು ತಕ್ಷಣ ಮಲಗಿಸಿ. ಅವರನ್ನು ಅಪಾಯಕಾರಿ ವಸ್ತುಗಳು, ಉದಾಹರಣೆಗೆ ಉರಿಯುತ್ತಿರುವ ಒಲೆ, ಇದರಿಂದ ದೂರ ಸರಿಸಿ. ಅವರನ್ನು ಬದಿಯ ಅಥವಾ ಪಾರ್ಶ್ವ ಸ್ಥಾನದಲ್ಲಿ ತಿರುಗಿಸಿ ಮತ್ತು ಕತ್ತನ್ನು ಸೀದಾ ಇಡುವುದಕ್ಕೆ ಪ್ರಯತ್ನಿಸಿ. ಇದರಿಂದಾಗಿ ಅವರ ಉಸಿರಾಟ ಸರಿಯಾಗುವುದಕ್ಕೆ ಸಹಾಯವಾಗುತ್ತದೆ. ಕೆಲವೇ ನಿಮಿಷದೊಳಗೆ ಚಲನೆ ಸಾಮಾನ್ಯವಾಗಿ ನಿಲ್ಲುತ್ತದೆ. ಅವರ ಬಾಯಿಗೆ ಚಮಚ ಅಥವಾ ಕೀಯನ್ನು ತುರುಕಬೇಡಿ. ಮೂರ್ಛೆ ನಿಂತ ನಂತರ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ಮಾಡಿಸಬೇಕು. ಸರ್, ಈ ನ್ಯೂರೋ ಸರ್ಜರಿಯಲ್ಲಿ ಏನೇನು ಹೊಸದಾಗಿ ಆವಿಷ್ಕಾರಗಳಾಗಿದೆ ಅಂತ ನಮಗೆ ತಿಳಿಸ್ಕೊಡ್ತೀರಾ? ಇಂದು ನ್ಯೂರೋ ಸರ್ಜರಿ ಎಂದರೆ ನರಶಸ್ತ್ರ ಚಿಕಿತ್ಸೆಯಲ್ಲಿ ಬಹಳ ಪ್ರಗತಿಯಾಗಿದೆ. ಅಡ್ವಾನ್ಸ್ಡ್ ಆಪರೇಟಿಂಗ್ ಮೈಕ್ರೋಸ್ಕೋಪ್ನಿಂದ ಸಂಕೀರ್ಣ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ನ್ಯೂರೋ ಎಂಡೋಸ್ಕೋಪ್, ಸ್ಪೈನಲ್ ಎಂಡೋಸ್ಕೋಪ್ನಿಂದ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂದರೆ ಕನಿಷ್ಠ ಆಕ್ರಮಣಶೀಲ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಬಹುದು.
ಮೆದುಳಿನ GPS-ನಂತೆ ಕೆಲಸ ಮಾಡುವ ನ್ಯೂರೋ ನ್ಯಾವಿಗೇಷನ್ ಸಿಸ್ಟಮ್ನಿಂದ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಬಹಳ ನಿಖರವಾಗಿ ಮಾಡಲು ಕೂಡ ಸಾಧ್ಯವಿದೆ. ಹಾಗೂ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಇಂಟ್ರಾ ಆಪರೇಟಿವ್ ನ್ಯೂರೋ ಮಾನಿಟರಿಂಗ್ ಸಿಸ್ಟಮ್ನಿಂದ ನರಗಳನ್ನು ರಕ್ಷಿಸುವ ವಿಶೇಷ ತಂತ್ರಜ್ಞಾನಗಳನ್ನು ಕೂಡ ನಾವು ಬಳಸುತ್ತೇವೆ. ಈಗೀಗ ರೋಬೋಟಿಕ್ ಸಿಸ್ಟಮ್ಸ್ನಿಂದಲೂ ಕೂಡ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಕೆಲವು ರಕ್ತನಾಳಗಳ ಕಾಯಿಲೆಗಳಿಗೆ ಕ್ಯಾಥಿಟರ್ ಎಂದರೆ ನಳಿಕೆಯಿಂದಲೇ ಚಿಕಿತ್ಸೆ ನೀಡಲು ಕೂಡ ಸಾಧ್ಯವಿದೆ. ನಮ್ಮ ಉದ್ದೇಶ ಕೇವಲ ಮೆದುಳು ಮತ್ತು ಬೆನ್ನು ಹುರಿಯ ಕಾಯಿಲೆಗಳನ್ನು ನಿವಾರಿಸುವುದಷ್ಟೇ ಅಲ್ಲ, ಮೆದುಳು ಮತ್ತು ಬೆನ್ನು ಹುರಿಗಳನ್ನು ರಕ್ಷಿಸುತ್ತಾ ಚಿಕಿತ್ಸೆ ನೀಡಬಹುದು. ಡಾಕ್ಟ್ರೆ, ಕೊನೆಯದಾಗಿ ಯಾವಾಗ ನಾವು ನರರೋಗ ಶಸ್ತ್ರಚಿಕಿತ್ಸಕರನ್ನ ಅಥವಾ ನರರೋಗಕ್ಕೆ ಸಂಬಂಧಪಟ್ಟ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ? ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕಾಗುವುದು ಸಂಕ್ಷಿಪ್ತವಾಗಿ ನಾನು ಹೇಳಬಯಸ್ತೀನಿ. ಸ್ಟ್ರೋಕ್ ಅನ್ನು ಬೇಗನೆ ಗುರುತಿಸಿ. ಮುಖ, ಕೈ ಅಥವಾ ಕಾಲಿನಲ್ಲಿ ಹಠಾತ್ ದುರ್ಬಲತೆ, ತಕ್ಷಣ ಮಾತನಾಡಲು ತೊಂದರೆ ಆಗುವುದು ಅಥವಾ ಹಠಾತ್ ತೀವ್ರ ತಲೆನೋವು ಬರೋದು. ಯಾವಾಗಲೂ ನೆನಪಿಡಿ, ಟೈಮ್ ಈಸ್ ಬ್ರೈನ್, ಸಮಯವೇ ಮೆದುಳು. ಇಂಥ ಲಕ್ಷಣ ಕಂಡುಬದ್ದಲ್ಲಿ ಕೂಡಲೇ ರೋಗಿಯನ್ನು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ತಲುಪಿಸುವುದು. ಆಮೇಲೆ ವಯಸ್ಕರಲ್ಲಿ ಮೊದಲ ಬಾರಿಗೆ ಮೂರ್ಛೆ ಬರುವುದು, ಅದು ಕೂಡ ಸೀರಿಯಸ್ ವಿಚಾರ. ತಲೆಗೆ ಪೆಟ್ಟಿನ ನಂತರ ಮಂಪರ್ನಲ್ಲಿರುವ ವ್ಯಕ್ತಿ, ವಾಂತಿ ಆಗ್ತಾ ಇರೋ ವ್ಯಕ್ತಿಗೆ ಅಥವಾ ಗೊಂದಲದಲ್ಲಿರುವ ರೋಗಿಗೆ ಈ ಲಕ್ಷಣಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಕೊನೆಯದಾಗಿ ನಾನು ಹೇಳುವುದು ಇಷ್ಟೇ, ಯಾವಾಗಲೂ ದ್ವಿಚಕ್ರ ವಾಹನದಲ್ಲಿ ಚಲಿಸುವವರು ತಲೆಗೆ ತೀವ್ರ ಪೆಟ್ಟನ್ನು ತಪ್ಪಿಸಲು ಸದಾ ಹೆಲ್ಮೆಟ್ಟನ್ನು ತಲೆಯ ಮೇಲೆ ಧರಿಸಿ, ಅದು ನಿಮ್ಮ ಜೀವನವನ್ನು ಉಳಿಸಬಹುದು. ಧನ್ಯವಾದಗಳು ಡಾಕ್ಟರ್ ಕರ್ನಲ್ ವಾಸನ್ ಅವರೇ. ಇದುವರೆಗೂ ನಮಗೆ ಯಾವ ಸಮಸ್ಯೆಗಳಿಗೆ ಮೆದುಳಿನ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ತಮಗೆ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆದುಳಿನ ಸಮಸ್ಯೆಗಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅಗತ್ಯ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕರ್ನಲ್ ಟಿ.ಎಸ್. ವಾಸನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.